ಛೇ, ಎಂಥ ಜನ ಅವರು. ಕೇವಲ ಆಸ್ತಿಗೋಸ್ಕರ ಒಂದು ಜೀವನ ತೆಗೆಯುವಂತ ಕಟಿಗರು ಇರ್ತಾರಿಯೇ. ಕೇವಲ ಆಸ್ತಿಯಲ್ಲ ಸರಸು, ತುತ್ತನ್ನಕ್ಕೋಸ್ಕರನೂ ಪ್ರಾಣ ತೆಗೆಯೋರಿರ್ತಾರೆ. ಅದರಲ್ಲೂ ಎದುರಿಗೆ ಬರೋ ಶತ್ರುನ ಹೇಗಾದರೂ ಎದುರಿಸ್ಬೋದು. ಜೊತೆಲೇ ಇದ್ದು ಬೆನ್ನ ಹಿಂದೆ ಚೂರಿ ಹಾಕೋರು ಇರ್ತಾರಲ್ಲ, ಅವ್ರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಹೌದು, ನೀವು ಹೇಳೋದು ಸತ್ಯ. ಸದ್ಯಕ್ಕೆ ಗುರುಗಳು ಕೊಟ್ಟ ಔಷಧಿಯಿಂದ ಅವ್ರ ಪ್ರಾಣ ಹೇಗೋ ಉಳಿದಿದೆ. ಮತ್ತೆ ಯಾವಾಗ ಏನ್ ಸಂಚು ಮಾಡ್ತಾರೋ ಅಂತ ಗೊತ್ತಿಲ್ಲ. ಅದಕ್ಕೆ ನಾಳೆ ಮುಂಜಾನೆನೆ ಹೊರಟು ಅವರನ್ನ ಗುರುಗಳ ಸಾನ್ನಿಧ್ಯಕ್ಕೆ ಒಪ್ಪಿಸ್ಬಿಟ್ಟು ಬರ್ತೀನಿ. ಅಂದ್ರೆ ಮಠಕ್ಕ? ಹೌದು. ಬೇಡಿ ಅಂದ್ರೆ? ಯಾಕೆ? ಅಷ್ಟು ಆಸ್ತಿ ಇರೋ ಒಬ್ಬಂಟಿ ಹೆಂಗಸನ ಮಠದಲ್ಲಿ ಬಿಟ್ರೆ ಅವ್ರಿಗೆ ರಕ್ಷಣೆ ಇರುತ್ತಾ? ಇದೇನು ಹೀಗೆ ಹೇಳ್ತಾ ಇದೀಯ ಸರಸ್ವತಿ? ಅದು ಮಠ, ಅಲ್ಲಿ ಗುರುಗಳಿರ್ತಾರೆ, ರಕ್ಷಣೆ ಖಂಡಿತ ಇದ್ದೇ ಇರುತ್ತೆ. ನೀವು ತಪ್ಪು ತಿಳಿಯೋದಿಲ್ಲ ಅಂದ್ರೆ ನಾನೊಂದು ಮಾತು ಹೇಳಲಾ? ಸರಸ್ವತಿ, ನೀನು ನನ್ನ ಧರ್ಮಪತ್ನಿ. ನನಗೆ ಸಲಹೆ ಕೊಡೋ ಹಕ್ಕು ನಿನಗಿದ್ದೇ ಇರುತ್ತೆ. ಇದರಲ್ಲಿ ತಪ್ಪು ತಿಳಿಯೋದೇನು? ಹೇಳು. ಅಲ್ಲಿರೋ ಕೆಲವರ ನಡವಳಿಕೆ ನನಗಿಷ್ಟ ಆಗಲಿಲ್ಲ. ತ್ರಿಕಾಲ ಜ್ಞಾನಿಗಳಾದ ಗುರುಗಳನ್ನೇ ಅವಮಾನ ಪಡಿಸೋಕೆ ಪ್ರಯತ್ನ ಪಟ್ಟವರು ಒಬ್ಬ ಅಬಲೆ ಹೆಣ್ಣು ಮಗಳನ್ನ ಸುಮ್ಮನೆ ಬಿಡ್ತಾರಿಯೇ? ಆಸ್ತಿಗೋಸ್ಕರ ಹತ್ತಿರದವರೇ ವಿಷಪ್ರಾಶನ ಮಾಡಿಸಿದ್ರು ಅಂತ ಹೇಳ್ತಾ ಇದ್ದೀರಾ. ಮಠದಲ್ಲಿ ಕೂಡ ಹಾಗಾಗಲ್ಲ ಅಂತ ಹೇಗೆ ನಂಬಿಕೆ? ಅವ್ರ ಆಸ್ತಿ ವ್ಯವಹಾರ ಭದ್ರ ಮಾಡೋವರೆಗೂ ಅವರನ್ನ ಒಂಟಿಯಾಗಿ ಬಿಡದೇ ಇರೋದೇ ಒಳ್ಳೇದು ಅಂತ ನನಗನ್ಸುತ್ತೆ. ಓಹೋ, ಸಲಹೇಶು ಮಂತ್ರಿ. ನಾನು ಹೇಳಿದ್ದು ನಿಮ್ಗೆ ಹಾಸ್ಯ ಅನ್ಸುತ್ತಾ? ಛೇ ಛೇ, ನಾನೆಲ್ಲ ಹಾಗೆ ಹೇಳಿದೆ? ಒಳ್ಳೆ ಸಲಹೆನೇ. ತಕ್ಷಣ ನನಗೊಂದು ಶ್ಲೋಕ ನೆನಪಿಗೆ ಬಂತು. ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ, ಭೋಜ್ಯೇಷು ಮಾತಾ, ಶಯನೇಷು ರಂಭ, ರೂಪೇಶು ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ. ನಿಮ್ಮ ದೃಷ್ಟಿಯಲ್ಲಿ ನನಗೆ ಆ 6 ಗುಣಗಳು ಇದೆಯಾ? 5 ಗುಣಗಳಂತೂ ಪರಿಚಯ ಆಗಿದೆ.